ಬಡವರ ಮನೆ ಹೆಸರಲ್ಲಿ 10,000 ರೂಪಾಯಿ 5,000 ರೂಪಾಯಿ ತಿಂತಾ ಇರೋದು ಯಾರು? ಬಸವ ವಸತಿ ನಿಗಮನೋ ಅಂಬೇಡ್ಕರ್ ವಸತಿ ನಿಗಮನೋ ಇಂಥ ನಿಗಮಗಳಲ್ಲಿ ಹಗರಣ ಆಗ್ತಾ ಇದೆಯಾ? ಕೆಲವರು ಹೇಳ್ತಾರೆ ಅಂಬೇಡ್ಕರ್ ವಸತಿ ನಿಗಮದಲ್ಲಿ 20,000 ರೂಪಾಯಿ ಕೇಳ್ತಾ ಇದ್ದಾರೆ ಒಂದು ಮನೆ ಕೊಡೋದಕ್ಕೆ, ಬಸವ ವಸತಿ ನಿಗಮದಲ್ಲಿ 15,000 ಕೇಳ್ತಾ ಇದ್ದಾರೆ, ಇನ್ಯಾವುದೋ ಊರಲ್ಲಿ 5,000 ಕೇಳ್ತಾ ಇದ್ದಾರೆ, 10,000 ಕೇಳ್ತಾ ಇದ್ದಾರೆ. ಇದೆಯಲ್ಲ, ಹಾಗಾದರೆ 1,20,000 ರೂಪಾಯಿ ಮನೆಗಳ ವಿಚಾರದಲ್ಲಿ ನಾನೇನಾದರೂ 5,000 10,000 ತಿಂದುಬಿಟ್ಟಿದ್ರೆ CBI ತನಿಖೆ ಮಾಡಿಸ್ಬಿಡಿ, ಏನು ಪ್ರೂಫ್ ಇಲ್ಲ ಯಾರ ಬಳಿನೂ, ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಒಂದು ಕಡೆ ಹೇಳ್ತಾರೆ. BR ಪಾಟೀಲ್ರ ಮಾತು ಕೇಳಿದ್ರೆ ಅವರೊಂಥರ ಹೇಳ್ತಾರೆ. ರಾಜು ಕಾಗೆ ಅವರಿಗೆ ಅನುದಾನದ ಅಸಮಾಧಾನ ಇದೆಯೋ, ವಸತಿ ವಿಚಾರದ ಅಸಮಾಧಾನ ಇದೆಯೋ, ಅವರು ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಈ ವಿಚಾರದಲ್ಲಿ ಹಗರಣ ನಡೆದೇ ಇಲ್ವಾ? ನಡೆದಿದೆಯಾ? ಪಂಚಾಯಿತಿ ಮಟ್ಟದಲ್ಲಿ ಇರೋದು, ಶಾಸಕರು ಲಿಸ್ಟ್ ಕೊಟ್ಟರೆ ಲಿಸ್ಟ್ ಕೊಟ್ಟಿರೋರಿಗೆ ಮನೆಯಲ್ಲಿ ಬಿಡುಗಡೆ ಆಗುತ್ತೆ ಅಷ್ಟೇ. ನಾನು ಸಚಿವನ ಪಾತ್ರನೇ ಇಲ್ಲ ಅದರಲ್ಲಿ. ಶಾಸಕರು ಲಿಸ್ಟ್ ಕೊಟ್ಟರೆ ಆ ಪ್ರಕಾರವಾಗಿ ಅಲ್ಲಿ ಮನೆ ಬಿಡುಗಡೆ ಆಗ್ತವೆ. ನನಗೆ ಒತ್ತಾಯ ಮಾಡಿದ್ದೀನಿ ಸರ್ಕಾರವನ್ನು, 1,20,000ಕ್ಕೆ ಬದಲಾಗಿ 3.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂಥೇಳಿ ಮುಖ್ಯಮಂತ್ರಿ ಕಡೆಯಿಂದ ನನಗೆ ಅನುಮತಿ ಸಿಕ್ಕಿದೆ. ಆದರೆ ಇನ್ನೂ ಕೂಡ ನನಗೆ ಹಣಕಾಸು ಇಲಾಖೆ ಕಡೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ. ಏನಾದರೂ ಇದರಲ್ಲಿ ಮೋಸ ನಡೆದಿದ್ದರೆ ಮೊದಲು CBI ತನಿಖೆ ಕೊಡಿ ಅಂಥೇಳಿ ಜಮೀರ್ ಅಹಮದ್ ಖಾನ್ ಮಾತಾಡ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ನಡೆದಿರೋದೇನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಲಿಂಗ್ ಪಾರ್ಟಿಯವರು, ಅಪೋಸಿಷನ್ ಪಾರ್ಟಿಯವರು ಏನು ಮಾತಾಡ್ತಾ ಇದ್ದಾರೆ ನೋಡಿ, ಆನಂತರ ಡಿಬೇಟ್ ಶುರು ಮಾಡ್ತೀವಿ. ನಾನು ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ. ನಾನೇ ಮಾತಾಡೋದು, ನನ್ನ ಧ್ವನಿನೇ ಅದು. ಸರ್, ಈಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದಾರಾ ಅಥವಾ ನಿಮ್ಮ ಶಿಫಾರಸು ಪತ್ರಗಳನ್ನ ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತನೂ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಬಹಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರು ಸರ್? ಇವರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ AEE ಎಜುಕೇಶನ್ ಇಂಜಿನಿಯರ್, ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನೆ ಮಲಗಿರ್ತಾರ. ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅವ್ರ ಅಪ್ಪಂಗತೆ ನಮ್ದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ ಏನೇ ಹೇಳ್ತಾರೆ, ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು BR ಪಾಟೀಲ್ಗೆ ಮೆಮೊರನ್ಸ್ ಮಾತು. ಇದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದು ತಗೋರಿ, ನೀವು ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು. ಯಾರು ಹೇಳಿದ್ರು? ಈ ಕಾರ್ಯಕ್ರಮಕ್ಕೆ BR ಪಾಟೀಲ್ ಅವ್ರನ್ನ ಇನ್ವೈಟ್ ಮಾಡಿದ್ರಿ, ಬಂದ್ ಮಾತುಕತೆ ಮೂಲಕ ಸಂಧಾನ ಮಾಡ್ಕೊಳ್ಳೋಣ. ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರಂತ. ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ. ಅವರು ನನ್ನ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ. ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನೇ ಹೇಳ್ತೀನಿ, BR ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ, CBI ಕೊಡಿ ಸ್ವಾಮಿ, ತನಿಖೆ ಆಗಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತೊಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಎಲ್ಲ ಯಾವನ್ನ ತೊಗೊಳ್ಳಿ, ಅವನು ಅದು ನಾನು ಮಿನಿಸ್ಟರ್ ಅದು ತೊಗೊಳ್ಳಿ, ನಮ್ಮ ಸ್ಟಾಫನ್ನು ತೊಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಗೋವಿಂದರಾಜು ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಗೋವಿಂದರಾಜು ಅವರೇ. ಇರ್ಷಾದ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಇರ್ಷಾದ್ ಅವರು. ಇನ್ನು ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಟರಾಜ್ ಗೌಡ್ರೆ, ಈಗ ಯಾರಾದರೂ ಈ ಥರ ದುಡ್ಡು ತಗೊಂಡ್ಬಿಟ್ಟಿದ್ರೆ ಅವ್ರ ಮಕ್ಕಳಿಗೆ ಹುಳ ಬಿದ್ದು ಸತ್ತು ಹೋಗ್ಬಿಡ್ತಾರೆ, CBI ತನಿಖೆ ಕೊಟ್ಟುಬಿಡಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಮಾತಾಡ್ತಾ ಇದ್ದಾರೆ. ಈಗ ಬೇರೆ BJPಯವರು ಅಥವಾ ಆಮ್ ಆದ್ಮಿಯವರು, JDS ಅವರು, ಇವರೆಲ್ಲ ಮಾತಾಡಿದರೆ ಬೇರೆ ವಿಚಾರ. ನಿಮ್ಮದೇ ಪಾರ್ಟಿಯವರು, ಆಳಂದದವರು, ಈ ಕಡೆ ಕಾಗವಾಡದವರು, ಬೇರೆ ಬೇರೆ ಕಡೆಯವರು ಮಾತಾಡ್ತಾ ಇದ್ದಾರೆ. ಇದು ಅನುದಾನದ ಅಸಮಾಧಾನಕ್ಕಿಂತ ಮಾತಾಚೆ ಬರ್ತಾ ಇದೆಯಾ? ನಿಜಕ್ಕೂ ಅವ್ರಿಗಾಗಿರ್ತಕ್ಕಂಥ ಅನುಭವ ಅವ್ರು ಹೇಳ್ಕೊಳ್ತಾ ಇದ್ದಾರೆ. BR ಪಾಟೀಲ್ ಅಂತ ಒಂದು ಕಡೆ ಹೇಳ್ತಾ ಇದ್ರು, ಒಂದು ಫಂಕ್ಷನಲ್ಲಿದ್ದೀನಿ, 100 ಕಾಲ್ ಬರ್ತಾ ಇತ್ತು ನನಗೆ, ಬಸವ ವಸತಿ ನಿಗಮದ್ದು, ಅಂಬೇಡ್ಕರ್ ವಸತಿ ನಿಗಮದ್ದು ಹಣ ಕೇಳ್ತಾ ಇದ್ದಾರೆ, ಹಣ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಏನಿದು ಹಾಗಾದರೆ? ಈಗ ಹಿರಿಯ ಶಾಸಕರು ಇವರು BR ಪಾಟೀಲ್ ಅವರು, ಮಾನ್ಯ BR ಪಾಟೀಲ್ ಅವರು 4 ಸಲನ 5 ಸಲನ ಗೆದ್ದಿರಬೇಕಲ್ಲ. ಮಾನ್ಯ ರಾಜು ಕಾಗೆ ಅವರು, ಅವರಿಗೆ ಅಸಮಾಧಾನಗಳಿರಬಹುದು, ಅವ್ರು ಅಂದುಕೊಂಡಷ್ಟು ಅನುದಾನ ಸಿಗ್ದಲೇ ಇರಬಹುದು, ಅವ್ರು ಅಂದುಕೊಂಡಷ್ಟು ಅಧಿಕಾರ ಅವ್ರಿಗೆ ಸಿಗ್ದಲೇ ಇರಬಹುದು. ಇಂಥದ್ದು ಎಲ್ಲರಿಗೂ ಇದೆ. 140 ಜನ ಇದ್ದಾರೆ ಶಾಸಕರು. ಅವ್ರಿಗೆ ಏನಾದ್ರು ಇದ್ರೆ
ಆ ಸಚಿವರ ಬಳಿ ಹೋಗಿ ಕೂತ್ಕೊಂಡು ಮಾತಾಡಬೇಕು, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕು, ಉಪಮುಖ್ಯಮಂತ್ರಿಗಳ ಬಳಿ ಮಾತಾಡಬೇಕು, ಅಥವಾ ಸಂಬಂಧಪಟ್ಟ ಇಲಾಖಾ ಅಧಿಕಾರಿ, ಚೀಫ್ ಸೆಕ್ರೆಟರಿ ಅಥವಾ ಯಾರಾದರೂ ಮಾತಾಡಬೇಕು. ಮಾಧ್ಯಮದಲ್ಲಿ ಮಾತಾಡೋದು ಅಷ್ಟು ಸಮಂಜಸ ಅಲ್ಲ. ನಂಬರ್ 1, ಪಾರ್ಟಿ ಇದನ್ನ ಗಂಭೀರವಾಗಿ ಗಮನಿಸ್ತದೆ. ಅನುದಾನದ ವಿಚಾರ ಮಾತ್ರ ಹೇಳ್ತಾ ಇರೋದು ಈಗ, ವಸತಿ ಅಲ್ಲ, ಸ್ಕ್ಯಾಮ್ ಅಲ್ಲ. ಎರಡನ್ನೂ ಹೇಳ್ಬಿಡ್ತೀನಿ. ನೋಡಿ, ಈಗ ಒಂದು ಪ್ರತಿ ಇಲಾಖೆಯಿಂದ ತನ್ನದೇ ಆದ ವ್ಯವಸ್ಥೆ ಇದೆ. ಪಂಚಾಯತ್ ರಾಜ್ ಇಲಾಖೆಯಿಂದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ, ಇವನ್ BJP JDS ಸೇರ್ಕೊಂಡು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಪ್ರತಿ ವರ್ಷದಲ್ಲಿ. ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಮೈನಾರಿಟಿ ಕಾಲೋನಿಗಳು ಅಭಿವೃದ್ಧಿ ಆಗಬೇಕಂತೇಳಿ ಅಪ್ ಟು 7 crore ಕೆಲವು ಕ್ಷೇತ್ರಗಳಲ್ಲಿ ಜಾಸ್ತಿ, ಎಲ್ಲೆಲ್ಲಿ ಮೈನಾರಿಟಿ ಜಾಸ್ತಿ ಇದ್ದಾರೋ ಅಲ್ಲಿ ಅಭಿವೃದ್ಧಿ ಆಗಬೇಕಂತ ಬಿಡುಗಡೆಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಹಣ ಬಿಡುಗಡೆಯಾಗಿದೆ, ಹಿಂದುಳಿದ ವರ್ಗದ ಇಲಾಖೆಯಿಂದ ಹಣ ಬಿಡುಗಡೆಯಾಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ 10 ಕೋಟಿ ರೂಪಾಯಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ, 224 ವಿಧಾನಸಭಾ ಕ್ಷೇತ್ರಗಳಿಗಿದೆ, ಅವರು ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಆದರೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣ ವಿನಿಯೋಗ ಆಗಿದೆ, 52,000 ಕೋಟಿ ವಿನಿಯೋಗ ಆಗಿದೆ. ಇದಲ್ಲದೆ ಕೂಡ ಕೆಲವರಿಗೆ ವಿಶೇಷ ಅನುದಾನ ಬೇಕು, ಕೆಲವರು ವಿಶೇಷವಾದ ಯೋಜನೆಗಳಾಗಬೇಕು, ಅದು ಆಗಿಲ್ಲದಲ್ಲೇ ಇರಬಹುದು, ನಾನು ಒಪ್ಕೊಂತೀನಿ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 900ಕ್ಕೂ ಹೆಚ್ಚು ಮನೆಗಳು ವಿತರಣೆ ಆಗಿದೆ, ಅದು ಶಾಸಕರ ಮಾತಿಂದಲೇ ಗೊತ್ತಾಗ್ತದೆ. ನೋಡ್ರಿ, ಇಲ್ಲಿ ಇದು ವಿಕೇಂದ್ರೀಕರಣ ಆಗಿರತಕ್ಕಂತಹ ವ್ಯವಸ್ಥೆ. ವಿಕೇಂದ್ರೀಕರಣ ಅಂದ್ರೆ ಹೆಂಗೆ? ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯಿತಿ ಇದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಒಬ್ಬ ಇರ್ತಾನೆ, PDO. ಆಮೇಲೆ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಇರ್ತಾನೆ, EO. ಜಿಲ್ಲಾ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO. ಒಬ್ಬ ಗ್ರಾಮ ಪಂಚಾಯಿತಿ ಒಬ್ಬ ವ್ಯಕ್ತಿ ಖಂಡಿತವಾಗಿ ಆತನಿಗೆ ಆ ಪಂಚಾಯತ್ ಸಂಬಂಧಪಟ್ಟಂಗೆ 3 ಮನೆನೋ 5 ಮನೆನೋ 10 ಮನೆನೋ 20 ಮನೆನೋ ಪ್ರತಿಯೊಬ್ಬ ಪಂಚಾಯತಿಯವನಿಗೆ ಪ್ರತಿ ವರ್ಷ ಬಿಡುಗಡೆ ಆಗತ್ತೆ. ಸೊ ಅವನು ಪತ್ರ ತಗೊಂಡೋಗಿ ಯಾರ್ಯಾರನ್ನ ನೋಡ್ಕೊಂಡು ಇಲಾಖೆ ಕೊಟ್ಟು ಮಾಡಿಸ್ಕೊಂತಾನೆ. ಇದು ವ್ಯವಸ್ಥೆ ನಡ್ಕೊಂಡು ಬಂದಿರುತ್ತದೆ, ಇದೇ ಹೊಸದಲ್ಲ. ಶಾಸಕರ ಶಿಫಾರಸು ಇರುತ್ತೆ, ಶಾಸಕರ ಲೆಟರ್ ಕೂಡ ಇರುತ್ತೆ, ಶಾಸಕರ ಶಿಫಾರಸು ಇರುತ್ತೆ. ಕರೆಕ್ಟ್. ಎಲ್ಲಿ ಶಾಸಕರ ಶಿಫಾರಸು ನೋಡಿ, ಈಗ ಅವರೇ ಹೇಳಿದ್ರು, ಒಬ್ಬ ಪಂಚಾಯತಿ ಮುಖ್ಯಸ್ಥ ಅಧ್ಯಕ್ಷ ತಗೊಂಡೋಗಿ ನನ್ನ ಲೆಟರ್ ತಗೊಂಡೋಗಿದ್ದಾರೆ, ಅದಾಗಿದೆ, ನನ್ನ ಲೆಟರ್ ಆಗಿಲ್ಲ, ನಿಮ್ ಲೆಟರ್ ಆಗಿಲ್ಲ, ಮತ್ತೊಮ್ಮೆ ಕೇಳಿ, ಅಲ್ಲಿಗೆ ತಪ್ಪಿಲ್ಲ. ಓಕೆ, ಲಂಚದ ಪಾರ್ಟಿಗೆ ಬನ್ನಿ. ಈಗ ನೋಡಿ, 5,000 ಲಂಚದ ಪಾರ್ಟಿಗೆ ಬನ್ನಿ. ಈಗ ವಿಷಯಕ್ಕೆ ಬನ್ನಿ. ಈಗ ನಾನು ಹೇಳಿದೆ ನಿಮಗೆ ವಿಕೇಂದ್ರೀಕರಣ ಆಗಿದೆ ಅಂತ. ಓಕೆ, ಈಗ ಮಾನ್ಯ ಜಮೀರ್ ಅವರು ಹೇಳಿದ್ರು, ಯಾರೇ ತಗೊಂಡ್ರು ಕೂಡ ತನಿಖೆ ಆಗ್ಲಿ. ಓಕೆ, ಅದು ಗ್ರಾಮ ಪಂಚಾಯತ್ ಮೆಂಬರ್ ತಗೊಂಡ, PDO ತಗೊಂಡ, EO ತಗೊಂಡ, CO ತಗೊಂಡ್ರ, ಶಾಸಕ ತಗೊಂಡ, ಮಂತ್ರಿ ತಗೊಂಡ, ಇಲಾಖಾಧಿಕಾರಿ ತಗೊಂಡ, ಒಂದು ಮಾಹಿತಿ ಕೊಟ್ಟು ತನಿಖೆ ಮಾಡಿಸ್ಬಿಡಿ. ಓಕೆ, ಕಾಂಪಿಟೇಟಿವ್ ಅಥಾರಿಟಿ ಯಾರು? ಈ ತನಿಖೆನ ಈಗ BR ಪಾಟೀಲ್ ಈ ತನಿಖೆ ಮಾಡಿಸ್ಬೇಕಾ, ಇಲ್ಲ ರಾಜು ಕಾಗೆ ಮಾಡಿಸ್ಬೇಕಾ, ಇಲ್ಲ ಹೋಮ್ ಮಿನಿಸ್ಟರ್ ಏನಾದ್ರು ನೇರವಾಗಿ ಮಾಡ್ಬೇಕಾ, ಇಲ್ಲ CBI ನವರೇ ಡೈರೆಕ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ನುಗ್ಗಿ ಮಾಡ್ಬಿಡ್ಬೇಕಾ ತನಿಖೆನ? ಅವರು ದೂರು ಕೊಟ್ಬಿಟ್ರೆ ಶಾಸಕರು ಈತ ವ್ಯಕ್ತಿ ಇವತ್ತು ದುಡ್ಡು ತಗೊಂಡ ಅಂದ್ರೆ, ಈಗ ಶಾಸಕರು ಅನುದಾನದ ಅಸಮಾಧಾನ ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ಹಿಂಗೆ ಸುಮ್ಮನೆ ಆಗ್ಬಿಡ್ತಾರೆ. ಅನುದಾನದ ಅಸಮಾಧಾನ ಇದ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ ಅಂತ ನೀವು ಹೇಳೋದು? ನಾನೇನ್ ಹೇಳ್ತೀನಿ ಗೊತ್ತಾ, ಓಕೆ, ಅವ್ರ ಮಾತನ್ನ ತಳ್ಳಾಕಲ್ಲ, ಓಕೆ, ಶಾಸಕರ ಮಾತನ್ನ ತಳ್ಳಾಕಲ್ಲ, ಶಾಸಕರ ಮಾತಿಗೆ ಗೌರವ ಕೊಡ್ತೀನಿ. ನಾನು ಶಾಸಕರ ಮಾತಿಗೆ ಗೌರವ ಕೊಟ್ಟು ಇನ್ನೊಂದು ಮಾತು ಅವ್ರಿಗೆ ಆಡ್ ಮಾಡೋದು ಏನಂದ್ರೆ, ನಾನು ದಯಮಾಡಿ ಪ್ರಕರಣವನ್ನ, ಯಾವ ಪ್ರಕರಣ ಕರಾರು ಒತ್ತಾಗಿ ವ್ಯಕ್ತಿಗಳನ್ನ ಮೆನ್ಷನ್ ಮಾಡಿ ನೀವು ದೂರನ್ನ ಕೊಡಿ. ಓಕೆ, ನಿಮ್ಮ ಇಂಥ ವ್ಯಕ್ತಿ, ಇಂಥ ಸೈಟ್ ನಂಬರ್, ಇಂಥ ನಿವೇಶನ, ದುಡ್ಡು ಕೇಳಿದ್ರು, ದುಡ್ಡು ತಗೊಂಡ ಅಥವಾ ಕೇಳದ, ಗೋವಿಂದರಾಜು ಅವರು. ಆಮೇಲೆ ಅದಕ್ಕೆ ತನಿಖೆ ಮಾಡಿಸಲಿಲ್ಲ ಅಂದ್ರೆ ನಮ್ಮನ್ನು ಕೇಳಿ. ಓಕೆ, ಸರ್ಕಾರ ಖಂಡಿತ ತನಿಖೆ ಮಾಡಿಸೇ